ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಳು ಯಾಕೋ ರಾಂಗಾಗಿ ನೋಡ್ತಾವಳಲ್ಲ, ನಾನು ಏನು ತಪ್ಪು ಮಾಡಿದೆ ಈಗ? ಬಾಲ, ಆ ಜಲ್ಜಂಗ್ ಯಾಕೆ ದುಡ್ಡು ಕೊಟ್ಟೆ? ಅದು ದಿವ್ಯಾ, ಅದು ಅವಳು ಗಂಡನ ಬರ್ಡೇ ನೆಕ್ಸ್ಟ್ ವೀಕು, ಅದಕ್ಕೆ ಅವಳು ನನಗೆ ಗಿಫ್ಟ್ ತೊಗೊಂಡು ಬಾ ಅಂತ ಹೇಳಿದ್ಲು. ಅದು ಈ ತಿಂಗಳು ನನ್ನ ಗಂಡ ನನಗೆ ಹಣ ಕಳಿಸ್ಲಿಲ್ಲ. ದಿನಸಿ ತರಕ್ಕೆ, ಚೀಟಿ ಕಟ್ಟಕ್ಕೆ ಕಾಸು ಕಮ್ಮಿ ಇತ್ತು. ಅದಕ್ಕೆ ಬಾಬಾಯಿನ ಹತ್ರ ಕೇಳಿದೆ, ಅವ್ನು ಕೊಟ್ಟ ಅಷ್ಟೇ. ನೋಡು, ನನಗೆ ಅದೆಲ್ಲ ಆಗಲ್ಲ. ಬೇಕಾದ್ರೆ ನಿನಗೆ ದುಡ್ಡು ಕೊಡ್ತೀನಿ, ನೀನೇ ತೊಗೊಂಬಂದ್ಬಿಡು ಅಂತ ಅವಳಿಗೆ ದುಡ್ಡು ಕೊಟ್ಟೆ ಅಷ್ಟೇ. ನಿಜನಾ? ನನ್ನ ಮೇಲೆ ಅನುಮಾನ ದಿವ್ಯಾ? ಇಲ್ಲ. ಇಬ್ರು ಬೇರೆ ಬೇರೆ ಕಾರಣ ಕೊಡ್ತಿದ್ದಾರೆ ಅಂದರೆ ಏನೋ ಇದೆ ಇಲ್ಲಿ. ವಿಷಯ ತುಂಬ ಸೀರಿಯಸ್. ಇದನ್ನು ಹೇಗಾದರೂ ಮಾಡಿ ಪತ್ತೆ ಮಾಡಲೇಬೇಕು. ಇವ್ರ ಬಣ್ಣನ ಬಯಲು ಮಾಡೇ ಮಾಡ್ತೀನಿ. ಯಾಕೋ ಇವಳು ವರ್ಷನೇ ಚೇಂಜ್ ಆಗಿದೆಯಲ್ಲ. ದೇವ್ರೇ, ನಾನು ನೀನೇ ಕಾಪಾಡಬೇಕು. ಸತ್ಯ, ನನ್ನ ಆಚೆ ಕಳ್ಸಿದ ಮೇಲೆ ಅಕ್ಕ ಏನಂದ್ಲು? ನೋಡು ಹುಡುಗಿ, ನೀನು ಇಲ್ಲಿರೋ ಅಷ್ಟು ದಿನ ನಮಗೆ ನೆಮ್ಮದಿ ಇಲ್ಲ ಅಂತ ನನಗೆ ಹಾಗೇನೆ ನಾನು ನಿನಗೆ ಕೊಟ್ಟಿರೋ 6 ತಿಂಗಳ ಗಡುವು ಹತ್ರ ಬರ್ತಾ ಇದೆ. 6 ತಿಂಗಳು ಮುಗಿತಾ ಇದ್ದ ಹಾಗೆ ನೀನು ಇಲ್ಲಿಂದ ಹೊರಡ್ತಾ ಇರ್ತಾ ಇದ್ದೆ. ಇದು ನನ್ನ ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರು ತೊಂದರೆ ಆಗಬಾರದು. ಅರ್ಥ ಆಯ್ತು ಅನ್ಕೋತೀನಿ. ಏನಿಲ್ಲ ಚಿಕ್ಕತ್ತೆ, ಹಾಗೆ ಸುಮ್ಮನೆ ಅಕ್ಕ ತಮ್ಮನ ವಿಷಯಕ್ಕೆ ಹೋಗ್ಬೇಡ ಅಂತ ಹೇಳಿದ್ರಷ್ಟೇ. ಅಷ್ಟೇನಾ? ಅದನ್ನು ಹೇಳೋಕ್ಕೆ ನನ್ಯಾಕೆ ಆಚೆ ಕಳಿಸ್ಬೇಕಾಗಿತ್ತು? ಅದು ನೀವು ನನ್ನ ಪರ ವಹಿಸ್ತಿರಲ್ಲ ಚಿಕ್ಕತ್ತೆ, ಅದಕ್ಕೆ ಹೊರಗೆ ಹೋಗೋದಕ್ಕೆ ಹೇಳಿರ್ಬೋದೇನೋ. ಏನಪ್ಪ, ಈ ಅಕ್ಕ ಒಂದೊಂದ್ಸಲಿ ನನಗೆ ಅರ್ಥ ಆಗೋದಿಲ್ಲ. ಸರಿ, ನೀನು ಅಕ್ಕ ಹೇಳಿದ್ದನ್ನ ಮನಸ್ಸಿಗೆ ಹಾಕೋಬೇಡ. ಅಕ್ಕನ ಮಾತು ಸ್ವಲ್ಪ ಹೊರಟಿರ್ಬೋದು, ಆದರೆ ಮನ್ಸು ಮಾತ್ರ ಮೃದು. ಅದು ನನಗೆ ಗೊತ್ತಿಲ್ವ ಚಿಕ್ಕತ್ತೆ. ಅತ್ತೆ ಅಂದರೆ ತಾಯಿ ಸಮಾನ. ಅವ್ರಿಗೆ ನನ್ನನ್ನು ಅನ್ನೋ ಅಧಿಕಾರ ಎಲ್ಲ ಇರುತ್ತೆ. ಅವ್ರು ನನ್ನನ್ನು ಬೈತಿದ್ದಾರೆ ಅಂದರೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅಂತಲ್ವಾ. ಅದಕ್ಕೆ ಅನಿಸುತ್ತೆ ಅವ್ರು ನನ್ನನ್ನು ಬೈಯೋದು. ಸತ್ಯ, ಎಷ್ಟು ಒಳ್ಳೆ ಮನಸ್ಸಿನಿಂದು. ಸರಿ ಚಿಕ್ಕತ್ತೆ, ನಾನೀಗ ಹೊರಡಬೇಕು. ಆಫೀಸಲ್ಲಿ ಕಾರ್ತಿಕ್ ಬೇಜಾರಲ್ಲಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡಬೇಕು. ಬೇಜಾರ? ಯಾಕೆ? ಕಾರ್ತಿಕ್ ಏನಾಯ್ತು? ಅದೊಂದು ದೊಡ್ಡ ಕತೆ, ಅದನ್ನು ನಾನು ಇನ್ನೊಂದು ಸತಿ ಹೇಳ್ತೀನಿ. ಈಗ ಹೊರಡ್ತೀನಿ ಚಿಕ್ಕತ್ತೆ.
ನೋಡಿದ್ಯಾ ಊರ್ಮಿಳ, ನಿನ್ನ ಹತ್ರನೇ ಹೇಗೆ ಗುಟ್ಟು ಮೇಂಟೈನ್ ಮಾಡ್ತಿದ್ದಾಳೆ ಅಂತ. ನೀನು ನೋಡಿದ್ರೆ ಇವಳು ಸೀಮೆಗಿಲ್ದೇ ಇರೋಳು ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀಯಾ. ಮನೆ ಒಳಗೆ ಬುದ್ಧಿ ಇರೋರ್ಗೆ ಈ ಥರ ಗುಟ್ಟು ಮಾಡೋ ಬುದ್ಧಿ ಇರೋದು. ನಾನು ಗುಟ್ಟು ಮಾಡ್ತಿಲ್ಲ ಸೀತಮ್ಮ, ಈಗ ಟೈಮ್ ಆಯ್ತಲ್ಲ ಅದಕ್ಕೆ ಹೊರಡ್ತೀನಿ ಅಂತ ಹೇಳಿದೆ. ಆಮೇಲೆ ಬಂದು ಹೇಳ್ತೀನಿ ಅಂತಲೂ ಹೇಳಿದೆ. ನೀನು ಅಲ್ಲಿಗೆ ಹೋಗೋದೇನು ಬೇಡ. ಊಟನ ಡ್ರೈವರ್ ಹತ್ರ ಕೊಟ್ಟು ಕಳ್ಸಿದ್ರೆ ಆಯ್ತು. ನೀನು ಇನ್ನು ಮುಂದೆ ಆಫೀಸ್ ಹೋಗೋದು ಬೇಡ, ಅಲ್ಲಿನ ವಾತಾವರಣನ ಹಾಳು ಮಾಡೋದು ಬೇಡ. ಮನೆ ಜೊತೆ ಆಫೀಸನ್ನು ಮುಳುಗಿಸೋದು ಬೇಡ. ತೆಪ್ಪಗೆ ಮನೇಲಿರೋ ಅಷ್ಟೇ. ಯಾಕೆ ದಿವ್ಯಾ ಹಂಗುರಾಯಿಸ್ತಾ ಇದೆಯಾ? ಏನಾಯ್ತು? ನೀನು ಆ ಜಲ್ಜಂಗೆ ಗಿಫ್ಟ್ ತಗೊಳಕ್ಕೆ ದುಡ್ಡು ಕೊಟ್ಟೆ ಅಲ್ವಾ? ಹೇಳೋ, ಹೌದು ತಾನೆ? ಏನಿಬ್ರು ಆಟ ಆಡ್ತಿದ್ದೀರಾ? ಅವಳನ್ನ ಕೇಳಿದ್ರೆ ಅವಳೊಂದು ಉತ್ತರ ಕೊಡ್ತಾಳೆ, ನಿನ್ನನ್ನು ಕೇಳಿದ್ರೆ ನೀನೊಂದು ಉತ್ತರ ಕೊಡ್ತಿದ್ಯಾ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಬ್ರಲ್ಲಿ ಒಬ್ರು ಸುಳ್ಳು ಹೇಳ್ತಾ ಇರೋದು ಕನ್ಫರ್ಮ್. ಬಾಲ ಸಿಕ್ಕಾಕೊಂಡ್ಬಿಟ್ಟೆ. ಬಾಲ ರಿಲ್ಯಾಕ್ಸ್, ಆವೇಶಕ್ಕೆ ಒಳಗಾಗ್ಬೇಡ. ನಿಧಾನಕ್ಕೆ ಸಿಚುವೇಶನ್ನ ಕಂಟ್ರೋಲಿಗೆ ತಗೋ. ಹೇಳೋ, ಇಬ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಎಷ್ಟು ದಿನದಿಂದ ನನ್ನನ್ನು ಈ ರೀತಿ ಯಾಮಾರಿಸ್ತಾ ಇದೆಯಾ? ಅಂದರೆ ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಜಲ್ಜಕ್ಕನ ಹತ್ರನೂ ಅದೇ ಪ್ರಶ್ನೆ ಕೇಳಿ, ನನ್ನ ಹತ್ರನೂ ಅದೇ ಪ್ರಶ್ನೆ ಕೇಳಿ, ಉತ್ತರ ಒಂದೇ ಥರ ಇದೆಯಾ ಅಂತ ತಾಳೆ ಹಾಕಿ ನೋಡ್ತಾ ಇದೆಯಾ ದಿವ್ಯಾ? ಹೌದು, ನಾನು ಅದನ್ನೇ ಮಾಡ್ತಾ ಇರೋದು. ಏನೀಗ? ಅದಕ್ಕೆ ತಾನೆ ನೀನ್ ಇವಾಗ ಸಿಕ್ಕಾಕೊಂಡಿರೋದು. ನಿನ್ ಬಂಡವಾಳ ಬಯಲಾಗಿದ್ದು. ಯಾಕೆ ದಿವ್ಯಾ ಇಂಥ ಕೆಲಸ ಮಾಡಿಬಿಟ್ಟೆ? ನನ್ನ ಮೇಲೆ ಅನುಮಾನ ಪಡೋದಕ್ಕೆ ನಿನಗೆ ಮನ್ಸಾದರೂ ಹೇಗೆ ಬಂತು? ಅಲ್ಲ, ಆ ಜಲ್ಜಕ್ಕನ ಹತ್ರ ಹೋಗಿ ವಿಚಾರಿಸೋ ಅಗತ್ಯ ಏನಿತ್ತು? ನನ್ನೇ ಕೇಳ್ಬೋದಿತ್ತಲ್ಲ. ನೀನು ನಿನ್ನ ವರ್ಷನ್ ಹೇಳ್ತಾ ಇದ್ದೆ, ಆದರೆ ನನಗೆ ಇಬ್ರು ವರ್ಷನೂ ಬೇಕಿತ್ತು. ಅವಳೇನು ಹೇಳ್ತಾಳೆ, ನೀನೇನು ಹೇಳ್ತೀಯ ಅಂತ ತಿಳ್ಕೊಬೇಕಾಗಿತ್ತು. ಅಲ್ಲಿಗೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನನಗೆ ದುಃಖ ತಡ್ಕೊಳಕ್ಕಾಗ್ತಿಲ್ಲ ದಿವ್ಯಾ. ಇಲ್ಲ, ಖಂಡಿತ ನಿನ್ನ ಮೇಲೆ ನಂಬಿಕೆನೇ ಇಲ್ಲ. ಇಷ್ಟ ದಿನ ನಿನ್ನ ನಂಬಿ ನನ್ನ ಹಾಳಾಗೋದೆ ಅಂತ ಅನಿಸ್ತಾ ಇದೆ. ನನ್ನ ಕಣ್ಣಿಗೆ ನೀನು ಮೋಸ್ಕಾರನ್ ತರ ಕಾಣಿಸ್ತಾ ಇದೆಯಾ? ಯಾಕೆ ದಿವ್ಯಾ ಇದ್ದಕ್ಕಿದ್ದ ಹಾಗೆ ಇಂಥ ಅಪವಾದ ನನ್ನ ಮೇಲೆ ಹಾಕ್ತಿದ್ಯಾ? ನನ್ಗೇನು ಮಾಡಿದೆ ಅಂತ? ನೀನು ಶ್ರೀಮಂತನ, ಫಾರಿನ್ ರಿಟರ್ನ್, ನೀನ್ ಹೇಳಿದ್ದೆಲ್ಲ ಸುಳ್ಳು. ನೀನೊಬ್ಬ ಫ್ರಾಡ್.
ಹಲೋ ಸತ್ಯ, ಎಲ್ಲಿದ್ಯಾ? ಮನೇಲಿ. ಮನೆಯಲ್ಲ? ಈ ಟೈಮ್ಗೆ ಯೂಶಲ್ ಆಗಿ ನೀನು ಲಂಚ್ ತರ್ತಾ ಇದೆ ಅಲ್ವಾ ಆಫೀಸ್ಗೆ? ಮತ್ತೆ ಇವತ್ತೇನಾಯ್ತು? ನಿನ್ನೆ ನೋಡಿದ್ರೆ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು, ಇಲ್ಲ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಇಷ್ಟುದ್ದ ಲೆಕ್ಚರ್ ಕೊಟ್ಟೆ. ಮತ್ತೆ ಇವತ್ತು ಯಾಕೆ ಲೇಟು? ನಾನು ಇನ್ಮೇಲೆ ಊಟ ತರಲ್ಲ. ಏನೋ ಊಟ ತರಲ್ವಾ? ಯಾಕೆ, ಏನಾಯ್ತು? ತರಲ್ಲ ಅಂದರೆ ತರಲ್ಲ ಅಷ್ಟೇ. ಅಲ್ಲ ಸತ್ಯ, ನೀನು ಊಟ ತಂದಿಲ್ಲ ಅಂದರೆ ನಾನೇನು ಮಾಡಬೇಕು? ನನಗೇನು ಗೊತ್ತು, ಅಲ್ಲೇ ಹೋಟೆಲಲ್ಲೋ ಕ್ಯಾಂಟೀನಲ್ಲೋ ತಿನ್ಕೋ. ಇದೊಳ್ಳೆ ಕತೆ ಆಯ್ತಲ್ಲ ಸತ್ಯ. ನಾನು ಕ್ಯಾಂಟೀನಲ್ಲಿ ತಿಂತೀನಿ ಅಂದಾಗ ಬೇಡ ಅಲ್ಲಿ ತಿನ್ಬೇಡ ಆರೋಗ್ಯ ಹಾಳಾಗತ್ತೆ ಅಂತ ನೀನೇ ಹೇಳಿದೆ. ಇವಾಗ ನೋಡಿದ್ರೆ ಅಲ್ಲೇ ತಿನ್ನು ಅಂತ ಇದೆಯಾ? ಏನಾಯ್ತು ನಿನಗೆ? ಓ, ಅವಾಗಲೇ ಫೋನ್ ಮಾಡಿದಾಗ ನಿನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ, ರೇಗ್ ಫೋನ್ ಕಟ್ ಮಾಡಿದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ? ನೀನು ಮಾತಾಡೋ ರೀತಿಲೇ ಗೊತ್ತಾಗ್ತಾ ಇದೆ. ಸಾರಿ ಸತ್ಯ, ಅವಾಗಲೇ ಅಕ್ಕ ಸುಮ್ಮನೆ ಉರ್ಸಿದ್ಲು. ಆವಾಗಲೇ ನೀನು ಫೋನ್ ಮಾಡಿದೆ, ಆ ಟೆನ್ಷನಲ್ಲಿ ನಿನ್ನ ಜೊತೆ ಸ್ವಲ್ಪ ರೇಗ್ಬಿಟ್ಟೆ. ಸಾರಿ. ಸರಿ, ಊಟ ಮಾಡು. ಆಯಿತು ಬಿಡು, ಇವತ್ತಿನ ಮೇಲೆ ರೇಗದ್ನಲ್ಲ, ಆ ತಪ್ಪಿಗೆ ನಾನು ಉಪವಾಸ ಇರ್ತೀನಿ. ಹಲೋ, ಹಾಗೇನಾದರೂ ಮಾಡಿಬಿಟ್ಯಾ? ಹೋಗಿ ಊಟ ಮಾಡು, ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು. ಕಾರ್ತಿಕ್, ಲಂಚ್ ಟೈಮ್ ಅಲ್ವಾ? ಕೆಲಸ ಮಾಡಿದ್ದು ಸಾಕು, ಹೋಗಿ ಊಟ ಮಾಡು. ಇಲ್ಲ ಅಂದರೆ ಮನೇಲಿರ್ಬೇಕಾಗಿರೋರೆಲ್ಲ ಆಫೀಸಿಗೆ ಬರೋ ಹಾಗಾಗ್ಬಿಡತ್ತೆ. ಹಲೋ ಸತ್ಯ, ನೆನ್ನೆ ನೀನು ಅಕ್ಕಂಗೆ ಬಡಿಸಿದ ಊಟ ಸರಿಗೆ ವರ್ಕ್ ಆಗಿದೆ. ಅವಳೇ ಬಂದು ಕಾರ್ತಿಕ್ ಹೋಗಿ ಊಟ ಮಾಡಪ್ಪ ಅಂತ ಹೇಳ್ತಾ ಇದ್ದಾಳೆ. ಸರಿ, ಮತ್ತೆ ಹೋಗು. ಸರಿ, ನಾನು ಹೋಗಿ ಊಟ ಮಾಡ್ತೀನಿ, ನೀನು ಊಟ ಮಾಡೋಗು. ಸತ್ಯ, ನಾನು ಸಂಜೆ ಮನೆಗೆ ಬರೋಕ್ಕಿಂತ ಮುಂಚೆ ನಿನ್ನ ಕೋಪ ತಾಪ ಎಲ್ಲ ಕಡಿಮೆ ಆಗಿರಬೇಕು, ಸರಿನಾ? ಓಕೆ, ಬಾಯ್. ಬಾಯ್. ನೋಡು ಹುಡುಗಿ, ನೀನ್ ಇಲ್ಲಿರೋ ಅಷ್ಟು ದಿನ ನಮಗೆ ನೆಮ್ಮದಿ ಇಲ್ಲ ಅಂತ ನನಗೆ ಅರ್ಥ ಆಗೋಗಿದೆ. ಸೋ ಸಿಲ್ಲಿ. ನಗ್ಬೇಡ, ಇದು ಸೀರಿಯಸ್ ವಿಷಯ. ಇದು ನಗು ಅಲ್ಲ, ನೋವು. ಗಂಡಸರು ಅಳಬಾರ್ದು ಅಂತಾರಲ್ಲ, ಅದಕ್ಕೆ ನನ್ನ ನೋವನ್ನ ಹೀಗೆ ನಗ್ನಗ್ತಾ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಸಾಕು, ನಿಲ್ಸೋ ನಿನ್ನ ನಾಟಕನ. ನನಗೂ ದಿನ ಕೇಳಿ ಕೇಳಿ ಸಾಕಾಗೋಗಿದೆ. ಏನೇ ಕೇಳಿದ್ರು ತಕ್ಷಣ ಒಂದು ಕತೆ ಹೇಳ್ಬಿಡ್ತೀಯ. ಇಷ್ಟನಾ ದಿವ್ಯಾ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದು? ನಿನಗೆ ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ಹೇಗಾದರೂ ಮನ್ಸು ಬರುತ್ತೆ. ನೀನೇ ನೋಡ್ತಿದ್ಯಲ್ಲ, ನಿನಗೋಸ್ಕರ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅಂತ. ಒದ್ದಾಡ್ತಿರೋದು ನೀನಲ್ಲಪ್ಪ, ನಾನು. ನನ್ನನ್ನು ಬಕ್ರ ಮಾಡಿ ಈ ಹಳ್ಳಿಗೆ ತಂದು ಸೇರಿಸಿ ಇಲ್ಲೇ ಕೊಳೆಯೋ ಥರ ಮಾಡ್ಬಿಟ್ಟೆ. ನಂಬಿಸಿ ಕತ್ಕೊಯ್ದ್ಬಿಟ್ಟೆ. ದಿವ್ಯಾ ಪ್ಲೀಸ್, ಇಂಥ ಹೆವಿ ವರ್ಡ್ ಎಲ್ಲ ನನಗೆ ಯೂಸ್ ಮಾಡಬೇಡ. ನನಗೆ ತಡ್ಕೊಳಕ್ಕಾಗಲ್ಲ. ನೋಡು, ನಾನು ಏನೇ ಮಾಡ್ತಿದ್ರು ಅದು ನಮ್ಮಿಬ್ಬರಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ. ಸುಮ್ಮನೆ ಇರೋ. ನಿನ್ನ ಹಳೆ ಕ್ಯಾಸೆಟ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಹೊಸ ಕತೆ ಇದ್ರೆ ಹೇಳು. ಇರೋದನ್ನ ಇದ್ದ ಹಾಗೆ ಹೇಳ್ಬೇಕಲ್ವಾ ದಿವ್ಯಾ? ಬೇರೇನೋ ಹೇಳಿದ್ರೆ ಸುಳ್ಳು ಹೇಳ್ದಂಗಾಗಲ್ವಾ? ನನಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಿನ್ನ ತಲೆಯಲ್ಲಿ ಯಾಕೆ ಈ ಥರ ಅನುಮಾನ ಹುಟ್ಕೊಳ್ತೋ ನನಗಂತೂ ಗೊತ್ತಿಲ್ಲ. ನಮ್ಮ ನಾಳೆ ಬ್ರೈಟ್ ಆಗಿರಬೇಕು ಅಂದರೆ ನಾವೀಗ ಸ್ವಲ್ಪ ಕಷ್ಟ ಪಡಲೇಬೇಕು. ಕೈ ಕೆಸರಾದರೆ ಬಾಯಿ ಮೊಸರಲ್ವಾ ದಿವ್ಯಾ?
ಲೈಫಲ್ಲಿ ಯಾವುದು ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಅಷ್ಟಕ್ಕೂ ನಮ್ಮ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಲ್ವಾ? ನನಗೇನು ಗೊತ್ತಿಲ್ಲ. ನೀನು ಹೇಳಿದ್ನ ನಂಬ್ಕೊಂಡು ಕೂತಿದ್ದೀನಿ ಅಷ್ಟೇ. ಆದರೆ ಈಗ ನೀನು ಹೇಳಿದ್ದು ಸುಳ್ಳು ಅಂತ ಅನಿಸ್ತಾ ಇದೆ. ನೀನು ನಿನ್ನ ಫ್ಯಾಮಿಲಿ ಎಲ್ಲ ಸುಳ್ಳು ಹೇಳ್ತೀರಾ ಅಂತ ಅನಿಸ್ತಾ ಇದೆ. ಯಾಕೆ ಅನುಮಾನ ದಿವ್ಯಾ? ನೀನೇ ನಮ್ಮ ಮ್ಯಾನ್ಷನ್ನ ನೋಡಿದ್ಯಲ್ಲ, ನನ್ನ ಅಪ್ಪನ್ನೂ ನೋಡಿದ್ಯಾ. ಮದುವೆ ಆದ್ಮೇಲೆ ಅಮ್ಮನೇ ಇಲ್ಲಿಗೆ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇನ್ನು ಎಷ್ಟು ದಿನ ಅಂತ ನಾಟಕ ಮಾಡಬೇಕು? ಎಷ್ಟು ದಿನ ಅಂತ ಇಲ್ಲೇ ಇದ್ದು ಸಾಯ್ಬೇಕು? ಇನ್ನು ನನ್ನ ಕೈ ನಾಟಕ ಆಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಮ್ಮ ನೋಡಿದ್ರೆ ಮಗು ಮಾಡ್ಕೊ, ಇವ್ರಪ್ಪ ಒಪ್ಕೋತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬಸ್ರಿ ಅನ್ನೋ ನಾಟಕ ಮಾಡಿದೆ. ಆದ್ರೆ ನೀನು ಅದಕ್ಕೆ ಕಲ್ಲು ಹಾಕ್ತೆ. ಬಸ್ರಿ ಅಂತ ಯಾರಾದರೂ ಸುಳ್ಳು ಹೇಳೋಕ್ಕಾಗತ್ತ ದಿವ್ಯಾ? ಅಲ್ಲ, ನಾಳೆ ಆದರೂ ಗೊತ್ತಾಗೇ ಆಗತ್ತಲ್ವಾ? ಅದು ತಪ್ಪಲ್ವಾ? ನೀನ್ ಏನೇನೋ ಹೇಳಿ ಮದ್ವೆ ಮಾಡ್ಕೊಂಡು ಈ ಹಳ್ಳಿಗೆ ತಂದು ಕೊಳೆಯೋ ಥರ ಮಾಡ್ದಲ್ಲ, ಅದು ತಪ್ಪಲ್ವಾ? ನೋಡು, ನನಗಂತೂ ಇದು ಬೇಕಾಗಿಲ್ಲ, ಸಾಕಾಗಿ ಹೋಗಿದೆ. ನಿಮ್ಮಮ್ಮನಿಗೆ ಫೋನ್ ಮಾಡಿ ಹೇಳು, ಇನ್ಮೇಲೆ ನಾನು ಅವ್ರ ಸೊಸೆ ಅಲ್ಲ ಅಂತ. ಇನ್ನ ಇಲ್ಲಿಗೆ ಈ ಕ್ಷಣಕ್ಕೆ ಮುಗಿಸ್ಬಿಡೋಣ. ದಿವ್ಯಾ, ದಿವ್ಯಾ, ದೇವ್ರೆ, ದಿವ್ಯಾ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂದರೆ ಅವಳಿಗೆ ನನ್ನ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ಬಾಲ, ಇಲ್ಲಿಗೆ ನೀನು ಆಟ ಮುಗ್ದೋಯ್ತು. ದಿವ್ಯಾ ನಿನ್ನ ಕೈ ತಪ್ಪೋಗ್ಬಿಟ್ಲು. ರೂಪಾ, ಎಸ್ ಮ್ಯಾಮ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಟೀಮ್ ಅವರು ಪ್ರಾಜೆಕ್ಟ್ ಫೈನಲೈಸೇಷನ್ಗೆ ಅಂತ ಲಿಸ್ಟ್ ಕಳಿಸಿದ್ದಾರೆ. ಡಿಡ್ ಯು ಚೆಕ್ ದಟ್? ಇಲ್ಲ ಮ್ಯಾಮ್, ಚೆಕ್ ಮಾಡ್ತೀನಿ. ವಾಟ್ ಯು ವೇಟಿಂಗ್ ಫಾರ್? ಪ್ಲೀಸ್ ಡೂ. ಏನಾಯ್ತು? ನಮ್ಮ ಕಂಪ್ನಿ ಹೆಸರಿಲ್ಲ ಮೇಡಮ್. ವಾಟ್ ನಾನ್ಸೆನ್ಸ್! ಸರಿಯಾಗಿ ಚೆಕ್ ಮಾಡು. ಇಲ್ಲ ಮೇಡಮ್, 2 ಸಲ ಚೆಕ್ ಮಾಡಿದ್ದೀನಿ. ದ್ಯಾಟ್ಸ್ ನಾಟ್ ಪಾಸಿಬಲ್ ರೂಪಾ. ನಾನೇ ಚೆಕ್ ಮಾಡ್ತೀನಿ. ಇಲ್ಲ ಮೇಡಮ್, ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ವಾಟ್ ದ ಹೆಲ್? ನಿಮ್ಗಳನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿರೋದು ಈ ಕಂಪನಿನ ಉದ್ಧಾರ ಮಾಡಲಿ ಅಂತ. ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟನ್ನ ಕ್ಲೋಸ್ ಮಾಡೋದಕ್ಕಾಗಲಿಲ್ಲ. ಇಡಿಯಟ್ಸ್. ಕಾರ್ತಿಕ್, ಇಲ್ಲಿ ಬನ್ನಿ. ಎಸ್ ಮ್ಯಾಮ್. ಇಲ್ಲಿ ನೋಡಿ, ನಿಮ್ಮ ಹೆಸರಿದೆ. ಕಾರ್ತಿಕ್ ರಾಮಚಂದ್ರ ಅಂದರೆ ನೀವೇ ತಾನೆ? ಹೌದು, ನಾನೇ. ಎಸ್, ಇದು ನಾನೇ, ನಂದೇ ಪ್ರಾಜೆಕ್ಟು. ಬಟ್ ಹೇಗೆ? ನೀವು ಪ್ರಾಜೆಕ್ಟ್ ಕಳಿಸಿದ್ರಾ? ಅದು ಸೆಲೆಕ್ಟ್ ಆಗಿದೆ. ನೀವು ಫೈನಲ್ಗೆ ಹೋಗ್ತಿದ್ದೀರಾ ಕಾರ್ತಿಕ್? ವಾಟ್? ನನ್ನ ಪ್ರಾಜೆಕ್ಟು ಸೆಲೆಕ್ಟ್ ಆಗಿದೆಯಾ? ಐ ಕಾಂಟ್ ಬಿಲೀವ್ ದಿಸ್. ನನ್ನ ಪ್ರಾಜೆಕ್ಟು, ನನ್ನ ಹೆಸರು. ಓ ಮೈ ಗಾಡ್. ಕಂಗ್ರಾಟ್ಸ್ ಕಾರ್ತಿಕ್, ನಮಗೆ ವಿಷಯ ಹೇಳಲೇ ಇಲ್ಲ. ಯಾವಾಗ ಸಬ್ಮಿಟ್ ಮಾಡಿದ್ರಿ? ಅದು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಪ್ರಾಜೆಕ್ಟ್ ಮಾತ್ರ ನಂದೆ. ಅದು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ.
ಎನಿವೇ ಕಂಗ್ರಾಟ್ಸ್ ಕಾರ್ತಿಕ್. ನಮ್ಮ ಆಫೀಸಲ್ಲಿ ನಿಮ್ಮ ಐಡಿಯಾ ರಿಜೆಕ್ಟ್ ಆಯಿತು, ಬಟ್ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಯಿತು. ಥ್ಯಾಂಕ್ ಯು ರೂಪಾ ಮ್ಯಾಮ್.